ಹೇಳಲ್ಲ. ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ LG1 KRS ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಇವತ್ತು ನನ್ನೊಂದಿಗೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಕೃಷ್ಣ ಅವರು ಇದ್ದಾರೆ. ಇವತ್ತು ನಾವು ನಿಂತಿರುವಂಥ ಸ್ಥಳ ಬಿಡದಿ ತಾಲೂಕಿನ ಬೈರ್ಮಂಗ್ಲ ಅಥವಾ ಕಂಚಗಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವಂಥ ಪ್ರದೇಶದಲ್ಲಿ ನಾವು ನಿಂತಿರುವಂಥದ್ದು. ನಮ್ಮ ಹಿಂದೆ ನೋಡ್ಬೋದು ನೀವು, ಲಕ್ಷಾಂತರ ಕಣ್ಣಾಯಿಸಿದಷ್ಟು ತೆಂಗಿನ ಮರಗಳೇ ಕಾಣ್ತಾ ಇರುವಂಥದ್ದು. ಲಕ್ಷಾಂತರ ತೆಂಗಿನ ಮರ, ಸಾವಿರಾರು ಅಡಿಕೆ ಮರ, ಅದ್ರ ಜೊತೆಗೆ ರೇಷ್ಮೆ, ಈ ರೀತಿಯಾದಂತಹ ಸಮೃದ್ಧವಾದಂತಹ ಪ್ರದೇಶದಲ್ಲಿ ನಾವು ನಿಂತಿರುವಂಥದ್ದು. ನಿಮಗೆಲ್ಲ ಗೊತ್ತಿದೆ, ಇವತ್ತೇನು ರಾಜ್ಯ ಸರ್ಕಾರ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಭಾಗವನ್ನ ಏನು ಬಿಡದಿ ತಾಲೂಕಿನ ಬೈರ್ಮಂಗ್ಲ ಮತ್ತು ಕಂಚಗಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು 26 ಹಳ್ಳಿಗಳನ್ನ AICT ಅಥವಾ ಟೌನ್ಶಿಪ್, ಬಿಡದಿ ಟೌನ್ಶಿಪ್ ಮಾಡೋಕ್ಕೆ ಹೊರಟಿದ್ದಾರೆ. ಅವರು ಒಂದ್ ಕಡೆ ಹೇಳ್ತಾರೆ ಇದು ಬಂಜರು ಭೂಮಿ, ರೈತರು ಅಲ್ಲಿ ಬೆಳೆ ಬೆಳೀತಾ ಇಲ್ಲ, ರೈತರು ಅಲ್ಲಿ ವಾಸ ಮಾಡ್ತಾ ಇಲ್ಲ ಅಂತ. ಆದ್ರೆ ರೈತರು ನಿಜವಾಗ್ಲೂ ವಾಸನೆ ಮಾಡ್ತಾ ಇಲ್ಲ. ಇದೆಲ್ಲ ಬಂಜರು ಭೂಮಿ ಆಗಿದ್ದಿದ್ರೆ ಈ ರೀತಿಯಾದಂತ ಲಕ್ಷಾಂತರ ತೆಂಗಿನ ಮರ ಹಸಿರಿನಿಂದ ಕಾಣ್ತಿರ್ತಿತ್ತ. ಕೆಲವು ಭಾಗದಲ್ಲಿ ತುಮಕೂರಿನಲ್ಲಿ ಜಿಲ್ಲೆಯಲ್ಲೇ ಸುಮಾರು ಕಡೆ ಇವತ್ತು ತೆಂಗಿಗೆ ಹುಳ ಬಿದ್ದು ಹಾಳಾಗೋಗ್ತಾ ಇದೆ. ಆದ್ರೆ ಇಲ್ಲಿ ನೀವು ನೋಡ್ಬೋದು ಆ ತರದಲ್ಲೂ ಕಾಣ್ತಾ ಇಲ್ಲ. ನಿಜವಾಗ್ಲೂ ಸಮೃದ್ಧಿ ಆಗಿರುವಂತದ್ದು ಈ ಪ್ರದೇಶನ ತಗೊಂಡೋಗಿ ನೀವು ಟೌನ್ಶಿಪ್ ಮಾಡ್ತೀನಿ ಅಂತ ಹೇಳ್ತಾ ಇದೀರಲ್ಲ DK ಶಿವಕುಮಾರ್ ಅವರೇ, ನಿಜವಾಗ್ಲೂ ನೀವು ಒಂದ್ಸಲಿ ಇಲ್ಲಿ ಬರ್ಬೇಕು. ಯಾಕಂದ್ರೆ ಈ ಗ್ರಾಮದ ಜನ ಹೇಳ್ತಾ ಇದ್ರು DK ಶಿವಕುಮಾರ್ ಅವ್ರು ಈ ಭಾಗಕ್ಕೆ ಒಂದ್ಸಲಿನೂ ಬಂದಿಲ್ಲ, ಅವ್ರಿಗೇನ್ ಗೊತ್ತಿದೆ ನಮ್ಮ ಭೂಮಿ ಹೆಂಗಿದೆ, ನಾವ್ ಹೆಂಗ್ ಬದುಕ್ತಾ ಇದೀವಿ ಅನ್ನೋದನ್ನ ಅವ್ರಿಗೆ ನಿಜವಾಗ್ಲೂ ಗೊತ್ತಿಲ್ಲ ಅನ್ನೋದನ್ನ ಹೇಳ್ತಾ ಇದ್ರು. ಬನ್ನಿ ನೀವು ಒಂದ್ಸಲಿ ಬಂದು ಇಲ್ಲಿ ನಿಂತು ನೋಡಿ, ಕಣ್ಣನ್ನ ದೊಡ್ಡದಾಗಿ ಮಾಡ್ಕೊಂಡು ನೋಡಿ. ನೀವು ಚಿಕ್ಕದಾಗಿ ಮಾಡ್ಕೋಬೇಡಿ, ದೊಡ್ಡದಾಗಿ ಕಣ್ಣು ಬಿಟ್ಕೊಂಡು ನೋಡಿ ಹೆಂಗಿದೆ, ಇಲ್ಲಿ ಹಸಿರು ಇದೆಯೋ ಇಲ್ವೋ, ರೈತ ಬೆಳೆ ಬೆಳೀತಾ ಇದ್ದಾನೋ ಇಲ್ವೋ, ರೈತ ಜೀವನ ಮಾಡ್ತಾ ಇದ್ದಾನೋ ಇಲ್ವೋ, ರೈತ ದುಡಿಮೆ ಮಾಡ್ತಾ ಇದ್ದಾನೋ ಇಲ್ವೋ ಇಲ್ಲಿ ಅನ್ನೋದನ್ನ ಬಂದು ನೋಡಿ. ಯಾಕೆ ಇಷ್ಟೆಲ್ಲ ಹೇಳ್ಬೇಕಾಗಿ ಬರುತ್ತೆ ಅಂದ್ರೆ, ಇದನ್ನ ತಗೊಂಡೋಗಿ ಟೌನ್ಶಿಪ್ ಮಾಡ್ತೀವಿ ಅಂತ ಇದ್ದೀರಾ. ಟೌನ್ಶಿಪ್ ಮಾಡಿದ್ರೆ ಯಾರು ತಗೋತಾರೆ ಸ್ವಾಮಿ? ಎಲ್ಲೋ ಬೆಂಗಳೂರು ನಗರ ಸಿಟಿಲಿ ಇರುವಂತಹ ಇವತ್ತು ಅಲೆ ಕೋಟ್ಯಾಧೀಶ್ವರಾಗಿರೋರು ಇಲ್ಲಿ ಬಂದು ಜಾಗಗಳನ್ನ ಪರ್ಚೇಸ್ ಮಾಡ್ತಾರೆ. ನೀವು ಕೊಡ್ತಾ ಇರುವಂತಹದಿಷ್ಟು ಇವತ್ತು 2 ಕೋಟಿ ಅಂತ ಫಿಕ್ಸ್ ಮಾಡ್ತಾ ಇದ್ದೀರಾ. ಇಲ್ಲಿ ಏನು ರೈತ ಇದ್ದಾನೆ, ರೈತರು ಇವತ್ತು ತಿಂಗಳಿಗೆನೆ ಲಕ್ಷ ದುಡಿತಾ ಇದ್ದಾರೆ. ಅಂದ್ರೆ ವಾರ್ಷಿಕವಾಗಿನೇ ಅವರು ಕೋಟಿ ಆದಾಯ ಗಳಿಸ್ತಾ ಇದ್ದಾರೆ. ನೀವು ಕೊಡುವಂತದ್ದು ಪರ್ಮನೆಂಟ್ ಸೊಲ್ಯೂಷನ್ ತರ 2 ಕೋಟಿ ಕೊಡ್ತಾ ಇದ್ದೀರಾ. ಇವನು ಕೇವಲ 6 ರಿಂದ 8 ತಿಂಗಳಲ್ಲೇನೆ ಇಲ್ಲಿ ಕೋಟಿ ಸಂಪಾದನೆ ಮಾಡುವಂತ ರೈತರಿದ್ದಾರೆ. ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದಾರೆ. ಯಾರ ಹಂಗೂ ಬೇಡ, ಯಾರ ಗುಲಾಮ್ ತರನೂ ಬೇಡ ಅಂತ ಹೇಳಿ ಅವರ ಜಮೀನಿನಲ್ಲಿ ಅವರು ಕಷ್ಟಪಟ್ಟು ದುಡಿಮೆ ಮಾಡಿ ಬದುಕ್ತಾ ಇದ್ದಾರೆ. ಅಂತವ್ರನ್ನ ಯಾಕೆ ನೀವು ಇವತ್ತು ಬೀದಿಗೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ? ಮಾನ್ಯ DK ಶಿವಕುಮಾರ್ ಅವರೇ, ನಿಜವಾಗ್ಲೂ ರೈತರನ್ನ ಬದುಕೋಕೆ ಬಿಡಿ. ಬೆಂಗಳೂರಿನಲ್ಲೇನೆ ಇವತ್ತು ಎಷ್ಟು ಅವ್ಯವಸ್ಥೆ ಆಗಿದೆ. ಒಂದು ರಸ್ತೆಗಳು ಸರಿ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಒಂದು ಮಳೆ ಬಂದ್ರೆ ಇವತ್ತು ರಸ್ತೆ ಎಲ್ಲಿದೆ, ಬೋಟಲ್ಲಿ ಓಡಾಡಬೇಕು. ಕೆಲವು ಭಾಗದ ಜನ ಇವತ್ತು ಬೋಟಲ್ಲಿ ಓಡಾಡಬೇಕು ಮಳೆ ಬಂದ್ರೆ. ಬೆಂಗಳೂರನ್ನೇ ಸರಿ ಮಾಡೋಕ್ಕಾಗಿಲ್ಲ. ಇಲ್ಲಿ ಬಂದು ನೀವು ಟೌನ್ಶಿಪ್ ಮಾಡ್ತೀನಿ, ಅಭಿವೃದ್ಧಿ ಮಾಡ್ತೀನಿ, 40-50 ಕೊಡ್ತೀನಿ, ರೈತರಿಗೆ ಇದು ಕೊಡ್ತೀನಿ, ಏನ್ ಕೊಟ್ಟು ಏನ್ ಬಂತು? ಅವನ ಬದುಕನ್ನ ಕಿತ್ಕೊಳ್ಳುವಂತ ಕೆಲಸ ಮಾಡ್ತೀರಾ. ಅವನು ಯಾರ ಮನೆಗೆ ಹೋಗಿ ಜೀತ ಮಾಡಬೇಕು, ಹೋಟೆಲ್ಗಳಿಗೆ ಹೋಗಿ ಪಾತ್ರೆ ತೊಳಿಬೇಕು, ಈ ರೀತಿಯಾದಂತ ಕೆಲಸ ಮಾಡ್ಬೇಕಾ? ಅವನ ಸ್ವಾವಲಂಬಿ ಬದುಕನ್ನ ಕಿತ್ಕೊಂಡು ಯಾರ್ದೋ ಮರ್ಜಿಗೆ ದುಡಿಯುವಂತ ವ್ಯವಸ್ಥೆಯನ್ನ ಮಾಡೋದಕ್ಕೆ ನೀವು ಹೊರಟಿರುವಂತದ್ದು. ನಿಜವಾಗ್ಲೂ ಇಲ್ಲಿನ ರೈತರು ಏನು ಬೈರ್ಮಂಗ್ಲ ಗ್ರಾಮ ಪಂಚಾಯಿತಿ ಮತ್ತು ಕಂಚಗಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವಂತಹ ರೈತರು ಸುಮಾರು 15 ತಿಂಗಳಿಂದ ಸತತವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅವರಿಗೆ ಬೆಂಬಲವನ್ನ ಸೂಚಿಸಿ ಇದೇ ಶನಿವಾರ 6ನೇ ತಾರೀಕು ರಾಜ್ಯಾದ್ಯಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿರುವಂತಹ ಪದಾಧಿಕಾರಿಗಳು, ಸೈನಿಕರು, ಕಾರ್ಯಕರ್ತರು ಬೈಕ್ ರ್ಯಾಲಿ ಮಾಡುವ ಮುಖಾಂತರ ಬಿಡದಿ ಬೈರ್ಮಂಗ್ಲ ಚಲವನ್ನ ಮಾಡ್ತಾ ಇದ್ದೀವಿ. ಸರ್ಕಾರ ಕಣ್ತಗಿರಬೇಕು. ಇದನ್ನ ಬಂದು ನೋಡಿ. ಈ ಕೂಡಲೇ ನೋಟಿಫಿಕೇಶನ್ ಮಾಡಿದ್ರೆ ನೋಟಿಫಿಕೇಶನ್ ನ ಕ್ಯಾನ್ಸಲ್ ಮಾಡಿ ಡೂ ನೋಟಿಫಿಕೇಶನ್ ಮಾಡಬೇಕು. ರೈತರ ಭೂಮಿಯನ್ನ ರೈತರಿಗೆ ಬಿಟ್ಕೊಡ್ಬೇಕು. ಮತ್ತೆ ಇದೇ ಸಂದರ್ಭದಲ್ಲಿ ಏನು 2006ರಲ್ಲಿ ಕುಮಾರಸ್ವಾಮಿ ಅವರು ಅದನ್ನ ಈ ಪ್ರದೇಶವನ್ನ ರೆಡ್ ಝೋನ್ ಅಂತ ಏನ್ ಮಾಡಿದ್ದಾರೆ, ಆ ರೆಡ್ ಝೋನ್ ಅನ್ನುವುದಂತ ತೆರವುಗೊಳಿಸಿ ರೈತರಿಗೆ ಇನ್ನು ಇಲ್ಲಿ ಡೆವಲಪ್ಮೆಂಟ್ ಕೆಲಸ ಮಾಡೋದಕ್ಕೆ ಬಿಟ್ಕೊಡ್ಬೇಕು. ಪಾಪ ಇಲ್ಲೇ ಕೆಲವು ರೈತರನ್ನ ಎತ್ಕಟ್ಟಿದ್ದಾರೆ. ಯಾರೋ ನಾನು ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ, ಒಬ್ರು ಬಂದು ಮಾತಾಡ್ತಾ ಇದ್ರು, ಸ್ವಾಮಿ ಇಲ್ಲಿ ಪೆಟ್ರೋಲ್ ಬಂಕ್ ಮಾಡಕ್ ಆಗ್ತಾ ಇಲ್ಲ, ನಾನು ಇನ್ನೊಂದು ಬಿಸ್ನೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಅವಕಾಶ ಇಲ್ಲ, ರೆಡ್ ಝೋನ್ ಆಗ್ಬಿಟ್ಟಿದೆ. ರೆಡ್ ಝೋನ್ ತೆಗೀರಿ, ರೈತರನ್ನ ಜಮೀನ್ ಮಾಡ್ಕೊಂಡು ಹೋಗಲ್ಲ. ಈ ರೀತಿ ಕೆಲವು ಡೆವಲಪ್ಮೆಂಟ್ಸ್ ವರ್ಕು ಆಗುತ್ತೆ. ರೆಡ್ ಝೋನ್ ನ ತೆಗೆಯುವಂತ ಕೆಲಸ ಆಗಬೇಕೆ ಹೊರತು ಈ ಭೂಮಿಯನ್ನ ಕಸ್ಕೊಂಡು ಇವರನ್ನ ಬೀದಿಗೆ ತರುವಂತ ಕೆಲಸವನ್ನ ಮಾಡಬೇಡಿ. ಭಾರತ ದೇಶ ರೈತರ ಬೆನ್ನೆಲುಬು, ರೈತ ಬೆನ್ನೆಲುಬು ಭಾರತ ದೇಶಕ್ಕೆ. ಇವತ್ತು ಅಂತವನ್ನ ಬೆನ್ಮೂಳೆ ಮುಡಿಯೋದಕ್ಕೆ ಹೊರಟಿದೆ ನಮ್ಮ ಸರ್ಕಾರ. ಆಮೇಲೆ ಇನ್ನೊಂದು ವಿಚಾರ, ಯಾಕೆ ಬೆಂಗಳೂರು ಆಸ್ಪಾಸ್ನಲ್ಲೇ ನಿಮ್ ಕಣ್ಣು? ಒಂದ್ ಕಡೆ ಬಿಡದಿ ಅಂತೀರಾ, ಒಂದ್ ಕಡೆ ಕನಕಪುರ ಅಂತೀರಾ, ಒಂದ್ ಕಡೆ ಆನೇಕಲ್ ಅಂತೀರಾ, ಒಂದ್ ಕಡೆ ಚಿಕ್ಕಬಳ್ಳಾಪುರ ಅಂತೀರಾ, ಒಂದ್ ಕಡೆ ಕೋಲಾರ ಅಂತೀರಾ.
ಇದೇ ಪ್ರದೇಶದಲ್ಲಿ ಏನು ಬಿಡದಿ ಭಾಗದಲ್ಲಿ ಸುಮಾರು 900 ಎಕರೆ KIDB ಅವರು ಅಕ್ವೈರ್ ಮಾಡ್ಕೊಂಡಿರುವಂತದ್ದು ಸುಮಾರು 3 ವರ್ಷದಿಂದ. ಆದ್ರೆ ಏನಾದ್ರೂ ಒಂದು ಅಭಿವೃದ್ಧಿ ಆಗಿದೆಯಾ ಅಲ್ಲಿ? ಕಿಂಚಿತ್ತು ಅಭಿವೃದ್ಧಿ ಆಗಿಲ್ಲ. ಒಂದೇ ಒಂದು ಕೆಲಸ ಶುರುವಾಗಿಲ್ಲ 3 ವರ್ಷದಿಂದ ತಗೊಂಡಿರುವಂತದ್ದು. ಈ ರೀತಿಯಾದಂತದ್ದಿದ್ರೆ ಇವಾಗ ನೀವು ಬಂದು ಇಲ್ಲೆಲ್ಲ ಬುಲ್ಡೋಸರ್ ತಂದು ಇದನ್ನೆಲ್ಲ ಸರ್ವನಾಶ ಮಾಡಿ, ಇವನ್ನೆಲ್ಲ ಸರ್ವನಾಶ ಮಾಡ್ಬಿಡ್ತೀರಾ. ನಿಮ್ಮ ಬುಲ್ಡೋಸರ್ಗಳು JCBಗಳು ಬಂದು ಇದನ್ನೆಲ್ಲ ಸರ್ವನಾಶ ಮಾಡಿ ಮಟ್ಟ ಮಾಡ್ಬಿಡುತ್ತೆ. ದಯಮಾಡಿ ರಾಜ್ಯದ ಜನ ಯಾರ್ಯಾರು ನಮ್ಮ ಪಕ್ಷವನ್ನ ಫಾಲೋ ಮಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ ನೋಡಿ. ನೀವೆಲ್ಲರೂ ಕಣ್ತರಿಬೇಕು, ನೀವೆಲ್ಲರೂ ಮಾತಾಡಬೇಕು. ಪರಿಸರವಾದಿಗಳು, ಪರಿಸರ ಪ್ರೇಮಿಗಳು ಬನ್ನಿ 6ನೇ ತಾರೀಕು ನಮ್ಮ ಜೊತೆ ಕೈ ಜೋಡಿಸಿ. ಮತ್ತೆ ಇದೇ ಸಂದರ್ಭದಲ್ಲಿ ಏನು ಯಾವ್ಯಾವ ರೈತ ಪರ ಹೋರಾಟಗಾರರು ಇದ್ದೀರಾ, ರೈತ ಸಂಘಟನೆಗಳು ಯಾವುದೇ ಇರಲಿ, ನೀವೆಲ್ಲಾ ಸಂಘಟನೆಗಳು ಒಗ್ಗೂಡಿ ಅವತ್ತಿನ ಬೈಕ್ ರ್ಯಾಲಿಗೆ ಬನ್ನಿ. ಕನ್ನಡ ಪರ ಸಂಘಟನೆಗಳಿಗೂ ನಾನು ಈ ಮೂಲಕ ಕರೆ ಕೊಡ್ತಾ ಇದ್ದೀನಿ. ದಲಿತ ಸಂಘಟನೆ, ಕಾರ್ಮಿಕ ಸಂಘಟನೆ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಈ ರೀತಿಯಾದಂತ ಹಚ್ಚ ಹಸಿರಿನ ಪರಿಸರವನ್ನ ಹಾಳು ಮಾಡೋದಕ್ಕೆ ಹೊರಟಿರುವಂತ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಬೃಹತ್ ಆದಂತಹ ಒಂದು ಬೈಕ್ ರ್ಯಾಲಿ, ಕಾರ್ ರ್ಯಾಲಿಯನ್ನ ಮಾಡುವ ಮುಖಾಂತರ ವಿಧಾನಸೌಧದಲ್ಲಿ ಕೂತಿರುವಂತವ್ರಿಗೆ ತಿಳಿಸೋಣ, ನಾವು ಈ ರೈತರ ಜೊತೆ ಇದ್ದೀವಿ. ಇಲ್ಲಿ ಕಷ್ಟಪಟ್ಟು ದುಡಿಮೆ ಮಾಡ್ತಾ ಇರುವಂತ ರೈತರ ಜೊತೆ ನಾವಿದ್ದೀವಿ, ನಾವು ನಿಮ್ ಜೊತೆ ನಿಲ್ತೀವಿ. ಯಾವುದೇ ಕಾರಣಕ್ಕೂ ಈ ಭೂಮಿನ ಸರ್ಕಾರ ವಶಪಡಿಸ್ಕೊಳ್ಳೋದಕ್ಕಾಗ್ಲಿ, ನಾಶ ಮಾಡೋದಕ್ಕಾಗ್ಲಿ ನಾವೆಲ್ಲ ಬಿಡಲ್ಲ ಅಂತ ಹೇಳಿ ನಾವೆಲ್ಲ ಒಕ್ಕೊಳ್ಳಿನಿಂದ ಹೋರಾಟವನ್ನ ಮಾಡೋಣ. ಕೈ ಮುಗಿದು ಕೇಳ್ಕೊತೀನಿ, ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ. ಈ ರೀತಿಯಾದಂತ ಪರಿಸರವನ್ನ ಹಾಳು ಮಾಡ್ಕೊಳ್ಳೋದು ಬೇಡ. ಮತ್ತೆ ಸಂಪಾದನೆ ಮಾಡೋದಕ್ಕಾಗಲ್ಲ. ಎಷ್ಟೇ ಕೋಟಿ ಹಾಕಿದ್ರು ಈ ರೀತಿಯಾದಂತ ವ್ಯವಸ್ಥೆಯನ್ನು ನಮ್ಮ ಮತ್ತೆ ಮಾಡೋದಕ್ಕಾಗತ್ತಾ? ಆಗಲ್ಲ. ದಯಮಾಡಿ ರಾಜ್ಯದ ಜನಕ್ಕೆ ನಾನು ಕೈ ಮುಗಿದು ಕೇಳ್ಕೊತೀನಿ, ಬನ್ನಿ ಹೋರಾಟಗಾರರೇ, ಮುಂದೆ ಬನ್ನಿ. ಇದನ್ನ ಉಳಿಸ್ಕೊಡೋಣ, ಉಳಿಸೋಣ. ನಮ್ಮ ಮುಂದಿನ ಪೀಳಿಗೆಯನ್ನ ಉಳಿಸ್ಬೇಕು. ಕೇವಲ ಇವತ್ತಿಂದಲ್ಲ, ಮುಂದಿನ ಪೀಳಿಗೆ ಎಲ್ಲೋಗ್ತಾರೆ? ನಗರವನ್ನ ನಂಬ್ಕೊಂಡು ಜೀವನ ಮಾಡೋಕ್ಕಾಗಲ್ಲ. ಕೋವಿಡ್ ಬಂದಂತ ಸಂದರ್ಭದಲ್ಲಿ ಎಷ್ಟೋ ಬೆಂಗಳೂರು ಸಿಟಿ ನಗರಗಳಲ್ಲಿ ಇದ್ದಂಥವ್ರು ಅವ್ರವ್ರ ಊರಿಗೆ ಹೋಗಿ ಸೇರ್ಕೊಂಡು ವ್ಯವಸಾಯ ಮಾಡೋದಕ್ಕೆ ಶುರು ಮಾಡಿದ್ರು. ಅವ್ರಿಗೆ ಗೊತ್ತಾಯ್ತು ಬದುಕೋದಕ್ಕೆ ಕಷ್ಟ ಆಗುತ್ತೆ ಅಂತ. ಆ ಕಾರಣದಿಂದಾಗಿ ಮತ್ತೆ ರೈತರ ಮೇಲೆ ಆಗ್ತಾ ಇರುವಂತಹ ದಬ್ಬಾಳಿಕೆ, ದೌರ್ಜನ್ಯವನ್ನ ನಿಲ್ಸೋಣ. ಇಂಥ ಸರ್ಕಾರಗಳಿಗೆ ಚೀಮಾರಿ ಹಾಕೋಣ. ರೈತರ ಜಮೀನನ್ನ ಕಿತ್ಕೊಳ್ಳೋಕೆ ಹೊರಟಿರುವಂತಹ ಸರ್ಕಾರಗಳಿಗೆ, ನಾಯಕರುಗಳಿಗೆ ಚೀಮಾರಿ ಹಾಕೋಣ ಅಂತ ಹೇಳ್ತೀನಿ. ಇಷ್ಟನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನಮಸ್ಕಾರ ಬಂಧುಗಳೇ, ನಾನು ಕೃಷ್ಣ ವಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ನಾನು ಇವತ್ತು ಇಲ್ಲಿ ಏನು ಬೈಲಮಂಗಲಕ್ಕೆ ಬಂದಿರೋದು ಇವತ್ತು ಮೊದಲೇ ಬಾರಿ. ಈಗೇನು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವತಿಯಿಂದ ಇದೇ ತಿಂಗಳು 6ನೇ ತಾರೀಕು ಬೈಕ್ ಜಾಥಾವನ್ನೇ ನಂಬಿಕೊಂಡಿದ್ದೀವಿ. ಈ ಜಾಥಾ ಉದ್ದೇಶ ಬಂದ್ಬಿಟ್ಟು ಇಲ್ಲಿನ ರೈತರ ಪರವಾಗಿ ಮತ್ತು ಈ ದೇಶದ ಬೆನ್ನೆಲುಬಾದ ರೈತನಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಹೋರಾಟವನ್ನು ನಂಬಿಕೊಂಡಿದೆ. ಈ ಹಿಂದೆ ನಮ್ಮ ಗೌರವಾಧ್ಯಕ್ಷರು ರವಿಕಿಶನ್ ರೆಡ್ಡಿ ಅವರು ಇಲ್ಲಿಗೆ ಬಂದು ಇಲ್ಲೆಲ್ಲ ವಾತಾವರಣವನ್ನೆಲ್ಲ ತೋರಿಸಿ ಇಡೀ ರಾಜ್ಯದ ಜನತೆಗೆ ಇಲ್ಲಿಯ 450-460 ದಿನಗಳಿಂದ ಇವರೇನು ಹೋರಾಟ ಮಾಡ್ತಿದ್ದ ರೈತರ ಯಾವ್ಯಾವೊಬ್ಬ ಶಾಸಕ ಸದನದಲ್ಲಿ ಮಾತಾಡುವಂಥ ಒಂದು ಯೋಚನೆ ಮಾಡಲಿಲ್ಲ. ಆದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತನಗಿರೋ ಬಲದಲ್ಲಿ ತಾನು ಈ ಭಾಗದಲ್ಲಿ ಬಂದು ಈ ಭಾಗದಲ್ಲಿರೋ ಹಚ್ಚ ಹಸಿರನ್ನು ತೋರಿಸಿ ಅದೇ ರೀತಿಯಾಗಿ ಇಲ್ಲಿಯ ಜನರ ಕಷ್ಟಗಳನ್ನು ಇಡೀ ರಾಜ್ಯದ ಜನತೆಗೆ ರೈತರ ಕಷ್ಟಗಳನ್ನು ತೋರಿಸುವ ಕೆಲಸ ಮಾಡ್ತಾ ಇತ್ತು. ಆದರೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇದೇ ತಿಂಗಳ 6ನೇ ತಾರೀಕು ನಾವು 500 ಜನರನ್ನು ಒಳಗೊಂಡ ಒಂದು ಬೈಕ್ ರ್ಯಾಲಿನ ಬಿಡದಿ ಮೂಲಕ ಈ ಭಾಗದ ಎಲ್ಲ ಹಳ್ಳಿಗಳಿಗೂ ಹೋಗಿ ಇಡೀ ರಾಜ್ಯದ ಗಮನ ಮತ್ತು ಸರ್ಕಾರದ ಗಮನ ಸೆಳೆಯಲು ಒಂದು ಕಾರ್ಯಕ್ರಮ ರೂಪಿಸಿದ್ದೀವಿ. ಅದೇ ರೀತಿಯಲ್ಲಿ ಇಲ್ಲಿ ನಾನು ನೋಡಿದಾಗ ಇಲ್ಲಿ ವಾತಾವರಣ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಇಲ್ಲಿ ಬಹಳ ಹಚ್ಚ ಹಸಿರಾಗಿದೆ. ಇವರೇನು AICT ಮಾಡಕ್ಕೆ ಹೋಗಿದ್ದಾರೆ, 2 ಪಾಯಿಂಟ್ ನನಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಬಂತು. ಇಲ್ಲಿ ಸಾಕಷ್ಟು ಸರ್ಕಾರಿ ಭೂಮಿ ಇದೆ, 2,500 ಎಕರೆ ಭೂಮಿ ಇತ್ತು ಅಂತ ಹೇಳ್ತಾರೆ. ಆದರೆ ಇವಾಗ 600 ಎಕರೆ 700 ಎಕರೆ ಉಳಿದಿದೆ ಅಂತ ಹೇಳ್ತಾರೆ. ಅಂದ್ರೆ ಅವರೇ ಸರ್ಕಾರ ಅಧಿಕೃತವಾಗಿ ತಿಳಿಸಿದ್ದು 2,500 ಎಕರೆ, ಮತ್ತೆ ತಿರ್ಗಾ ಈಗ ಅದನ್ನ 600-700 ಎಕರೆ ಇಲ್ಲಿ ಬಹುತೇಕ ಹಗರಣ ನಡೆದಿದೆ. ಇಲ್ಲಿಯ ಸರ್ಕಾರಿ ಭೂಮಿನ ಬೇರೆ ಹೆಸರಲ್ಲಿ ತೋರಿಸಿ ಅದು ಹಣ ಹೊಡೆಯೋದು ಸಂಚು ನಡೆದಿದೆ ಅಂತ ನಾವು ಅನ್ಕೊಳ್ತಾ ಇದೀವಿ. ಎರಡನೇ ವಿಚಾರ, ಕುಮಾರಸ್ವಾಮಿ ಅವರು ಇಲ್ಲಿ ರೆಡ್ ಝೋನ್ ಮಾಡಿದ್ದಾರೆ. ಆ ರೆಡ್ ಝೋನ್ ಇಲ್ಲಿವರೆಗೂ ತೆರವುಗೊಳಿಸಿಲ್ಲ. ಅದೇ ರೀತಿಯಾಗಿ ಈಗ ನೋಟಿಫೈ ಆಗಿರೋ ಲ್ಯಾಂಡು ಇವರಿಗೆ ಇಲ್ಲಿನ ಗ್ರಾಮಸ್ಥರಿಗೆ ಬೇಕು ಅಂತ ತೊಂದರೆ ಕೊಡುವಂತ ಕೆಲಸ ಇದು. ಇವ್ರಿಗೇನು ಒಂದು ಲೋನ್ ಸಿಗಲ್ಲ, ಇವ್ರಿಗೆ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಮಾಡೋಕ್ಕಾಗಲ್ಲ. ಆಮೇಲೆ ಇವ್ರ ಜಮೀನಿಗೆ ಯಾರು ತಗೊಳೋದಿಲ್ಲ. ಯಾರಾದ್ರೂ ಕಷ್ಟ ಇದೆ ಅಂದ್ರೆ ಅವ್ರಿಗೆ ಮಾರ್ಕೊಳಕ್ಕಾಗಲ್ಲ. ಈಗಿರ ಏನು ಒಂದು 2,000 ರೈತರು ಅಥವಾ 5,000 ರೈತರು ಎಷ್ಟು ಜನ ಇದ್ರೆ ಆ ಸಂಖ್ಯೆ ಅವ್ರಿಗೆ ಎಲ್ಲರಿಗೂ ಒಂದೇ ತರ ಇರಲ್ಲ ಪರಿಸ್ಥಿತಿ. ಹಣಕಾಸು ಒಬ್ಬರು ಚೆನ್ನಾಗಿರುತ್ತೆ, ಒಬ್ರು ಚೆನ್ನಾಗಿರಲ್ಲ. ಆಗ ಅವ್ರು ಯಾರಾದ್ರೂ ನಾನು ಅವ್ರೊಬ್ರು ಮಾರಬೇಕಂದ್ರೂ ಕೂಡ ಮಾರಕ್ಕಾಗೋದಿಲ್ಲ. ಈಗ ನೋಟಿಫೈ ಆಗಿರೋ ಕಾರಣಕ್ಕಾಗಿ ಆ ಜಮೀನನ್ನ ಮಾರಕ್ಕಾಗೋದಿಲ್ಲ. ಅವರು ರೈತರು ತಮ್ಮ ಕಷ್ಟದಲ್ಲೇ ಕಾಲ ಕಳಿಬೇಕಾದಂತ ಪರಿಸ್ಥಿತಿ ಬಂದಿದೆ. ಯಾವುದೋ ಬ್ಯಾಂಕ್ ಲೋನ್ಗಳು ಕೊಡೋದಿಲ್ಲ. ಈ ರೀತಿಯಾದ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿ ಅವ್ರನ್ನ ಬಲವಂತವಾಗಿ ಯಾರಿಗೋ ಒಂದು ಅವ್ರಿಗೆ ಜಮೀನ್ ಬೇಕು, ಅವ್ರು ಇಟ್ಕೋಬೇಕು ಅಂತ ಆಸೆ ಇದ್ರು ಕೂಡ ಆ ಜಮೀನ ಅವರು ಮುಂದೆ ಅವ್ರನ್ನ ನೋಡ್ಕೊಳಕ್ ಆಗೋದಿಲ್ಲ. ಆ ರೀತಿಯ ಒಂದು ವ್ಯೂಹ ರಚಿಸಿ ಅವ್ರಿಗೆ ಕತ್ತಿಸ್ಕುವಂತ ಬಲವಂತವಾಗಿ ಅದನ್ನ ಜಮೀನನ್ನು ಕಸ್ಕೊಂಡು
ಕತ್ತು ಇಸ್ಕುವಂತ ಕೆಲಸನ ಇಲ್ಲಿ ಸರ್ಕಾರಗಳು ಮಾಡ್ತಾ ಇದೆ. ಇವತ್ತು ಸಂಜೆ ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಏನು ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅವರೇ ಖುದ್ದಾಗಿ ಹೇಳಿರೋದು, ಇಲ್ಲಿ ಯಾರು ರೈತರಿಲ್ಲ, ಇಲ್ಲೆಲ್ಲ ಬರಡು ಭೂಮಿ, ಇಲ್ಲಿ ಜಮೀನು ಯಾರು ಉಳುಮೆ ಮಾಡ್ತಾ ಇಲ್ಲ ಅಂದ್ರೆ ಹಸಿ ಸುಳ್ಳುಗಳನ್ನ ಹೇಳುವಂತವರು ಇವತ್ತು ಜನನಾಯಕರಾದ್ರೆ ಜನರ ಪರಿಸ್ಥಿತಿ ಏನಾಗುತ್ತೆ? ಇವತ್ತು ಇಲ್ಲಿನ ಮುಖ್ಯಮಂತ್ರಿಗಳು ರಾಜ್ಯದ ಬಹುತೇಕ ನಾನು ನೋಡಿದಂತೆ ಇಡೀ ರಾಜ್ಯದ ನಂಬರ್ 1 ರಿಯಲ್ ಎಸ್ಟೇಟ್ ಉದ್ಯಮಿ ಅಂತ ರಿಯಲ್ ಎಸ್ಟೇಟ್ ದಳ್ಳಾಳಿ ಕೆಲಸ ಮಾಡುವಂತವರು ರಾಜ್ಯದ ಮುಖ್ಯಮಂತ್ರಿ ಆದ್ರೆ ರೈತರ ಪರಿಸ್ಥಿತಿ, ಈ ನಾಡಿನ ಜನರ ಪರಿಸ್ಥಿತಿ ಎಂತ ಗಂಭೀರ ಸ್ಥಿತಿಗೆ ತಲುಪ್ತದೋ ಗೊತ್ತಿಲ್ಲ. ಆದ್ರೆ ಈಗಾಗಲೇ ಕಳೆದ ಇದು ಇಲ್ಲಿ ಬೆಂಗಳೂರಿನ ಇಟ್ ಇಸ್ ನಾಟ್ ಎ ಪ್ಲಾನ್ಡ್ ಸಿಟಿ ಅಂತ ಹೇಳ್ತಾನೆ ಆತನೇ ಹೇಳಿದ್ದಾನೆ. ಯಾಕೆ 2000 ಇಸ್ವಿಯಲ್ಲಿ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಈತ ಪ್ರಭಾವಿ ಸಚಿವಾಗಿದ್ರು. ಆ ಸಂದರ್ಭದಲ್ಲೇ ಬಹುತೇಕವಾಗಿ ಬೆಂಗಳೂರು ಅಭಿವೃದ್ಧಿ ಆಗಿದ್ದು, ಬಹಳಷ್ಟು ವೇಗವಾಗಿ ಬೆಳೆದಿದ್ದು 2000 ಆ ಸಂದರ್ಭದಲ್ಲಿ. ಆದ್ರೆ ಆ ಸಂದರ್ಭದಲ್ಲಿ ಈತ ಕೇವಲ ಕಲ್ಲು ಬಂಡೆ ಮರಳು ದಂಧೆಗಳನ್ನು ಮಾಡಿಕೊಂಡು ಯಾವುದೇ ರೀತಿಯ ಜನಪರ ಯೋಜನೆಗಳನ್ನು ಅಥವಾ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡುವಂತಹ ಇವತ್ತಿಗೂ ಕೂಡ ಮಾದೇಪುರ ಕ್ಷೇತ್ರದಲ್ಲಿ ಸಾಕಷ್ಟು ಕೆರೆಗಳು ಮುಚ್ತಾ ಇದ್ದಾರೆ, ಸಾಕಷ್ಟು ಕೆರೆಗಳು ಒತ್ತುವರಿ ಆಗ್ತಾ ಇದೆ, ಸಾಕಷ್ಟು ಸರ್ಕಾರಿ ಗೋಮಾಳಗಳನ್ನ ಬಿಲ್ಡರ್ಗಳಿಗೆ ರಿಯಲ್ ಎಸ್ಟೇಟ್ ದಳ್ಳಾಳಿಗಳಿಗೆ ಕೊಟ್ಟಿದ್ದಾರೆ. ಇದು ಬಹುತೇಕ ನಮ್ದೇನು ಕರ್ನಾಟಕ ಸರ್ಕಾರಗಳು ನಡೆದಿರೋದು ಕಾಂಗ್ರೆಸ್ ಅವಧಿಯಲ್ಲೇ, ಕಾಂಗ್ರೆಸ್ ಪಕ್ಷದಲ್ಲೇ ಅಧಿಕಾರದಲ್ಲಿ ಜಾಸ್ತಿ ಇರೋದು. ಅಂತ ಸಂದರ್ಭದಲ್ಲಿ ಇವರು ಅಭಿವೃದ್ಧಿ ಮಾಡಕ್ಕಾಗಿರೋದು ಇಲ್ಲೆಲ್ಲೋ ಬಂದು ಸಾವಿರಾರು ಎಕರೆ ಭೂಮಿನ ವಶಪಡಿಸಿಕೊಂಡು ಅದೇ ರೀತಿಯಾಗಿ ಅರಣ್ಯ ನಾಶಪಡಿಸಿ ಇಲ್ಲಿ ಅಭಿವೃದ್ಧಿ ಮಾಡ್ತಾರೆ ಅಂದ್ರೆ ಜನಕ್ಕೆ ನಂಬಿಕೆ ಬರೋದಿಲ್ಲ. ಹಾಗಾಗಿ ರೈತರು ಇಲ್ಲಿ ಭೂಮಿ ಕೊಡೋಕೆ ಇಷ್ಟ ಇಲ್ಲ. ತಾವು ತಮ್ಮ ಇಷ್ಟ ಬಂದಂತೆ ಅವ್ರು ಬದುಕಕ್ಕೆ ಬಿಡಬೇಕು. ಸ್ವತಂತ್ರವಾದಂತಹ ನಾಡು ಇದ್ಯಾವುದೋ ನೀವು ರಾಷ್ಟ್ರೀಯ ಪಕ್ಷಗಳು ಸಾಮಂತ ರಾಜರ ಸರ್ವಾಧಿಕಾರ ಆಡಳಿತ ನಡೆಸೋದಲ್ಲ ಇದು. ಹಾಗಾಗಿ ಇಂಥ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ಎಚ್ಚರಿಕೆ ನೀಡ್ತಾ ಇದೆ ಅಂದ್ರೆ, ಕೊನೆಯದಾಗಿ ಇಲ್ಲಿರೋಂಥ ಒಂದು ರೆಡ್ ಝೋನ್ ಅನ್ನು ತೆಗಿಬೇಕು, ಅದೇ ರೀತಿಯಾಗಿ ನೋಟಿಫೈ ಆಗಿರೋ ಲ್ಯಾಂಡ್ ನ ಡಿನೋಟಿಫೈ ಮಾಡಬೇಕು, ರೈತರು ತಮ್ಮ ಸ್ವತಂತ್ರವಾಗಿ ಬದುಕುವ ರೀತಿಯಲ್ಲಿ ಮಾಡಬೇಕು. ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಆಗ್ರಹ. ಇದು 6ನೇ ತಾರೀಕು ನಾವು ಅದನ್ನ ಇಲ್ಲಿ ರೈತರ ಜೊತೆ ಸೇರಿ ಒಂದು ಬೃಹತ್ ರ್ಯಾಲಿ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದು ಹೋರಾಟವನ್ನು ತೀವ್ರ ಮಾಡ್ತೀವಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.